ಪ್ರಧಾನಿ ಕಚೇರಿಯನ್ನ ತಲುಪಿದೆ ಮುಡಾ ಹಗರಣ. ಪ್ರಧಾನಿ ಮೋದಿಗೆ ದಾಖಲೆ ಸಮೇತವಾಗಿ 296 ಪುಟಗಳ ದೂರನ್ನ ನೀಡಲಾಗಿದೆ. ಜುಲೈ 19ರಂದೇ ಪ್ರಧಾನಿ ಕಚೇರಿಗೆ ಆ ದಾಖಲೆಗಳು ಸಹ ತಲುಪಿದಾವೆ. 2024 ಜುಲೈ 7ರಂದೇ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ವಕೀಲ ರವಿಕುಮಾರ್. ದಿನೇಶ್ ಕುಮಾರ್ ನಟೇಶ್ ವಿರುದ್ಧ ದೂರು ದಾಖಲಾಗಿದೆ. ಸೇಲ್ ಡೀಡ್, ಸೆಟಲ್ಮೆಂಟ್ ಡೀಡ್ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಮುಡಾ ಮಾಜಿ ಆಯುಕ್ತರಾದ ದಿನೇಶ್ ಕುಮಾರ್ ಹಾಗೆ ಟಿಬಿ ನಟೇಶ್ ಅಂತ. ಇವರಿಬ್ಬರಿಂದಲೇ 100 ಕೋಟಿಗೂ ಅಧಿಕ ಲೂಟಿ ಆಗಿದೆ ಅಂತ ಆರೋಪ ಮಾಡಿ ಪ್ರಧಾನಿ ಕಚೇರಿಗೆ ಮುಡಾ ಹಗರಣದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ವಕೀಲ ರವಿಕುಮಾರ್. ಜುಲೈ 19ರಂದೇ ಪ್ರಧಾನಿ ಕಚೇರಿಯನ್ನ ಎಲ್ಲ ದಾಖಲೆಗಳು ಸಹ ತಲುಪಿದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಧುಸೂದನ್, ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರಿಗೆ ದಾಖಲೆ ಸಮೇತವಾಗಿ ವಕೀಲರಾಗಿರುವಂತಹ ರವಿಕುಮಾರ್ ಅವರು ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿಂದ ಏನಾದ್ರೂ ಉತ್ತರ ಬಂದಿದೆಯಾ? ಏನಾಗಿದೆ ಬೆಳವಣಿಗೆ ಹಾಗಾದ್ರೆ ಜುಲೈ 19ರ ನಂತರ? ಪ್ರಗತಿ ಏನಂದ್ರೆ ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಮತ್ತೊಂದು ಮುಖ ಅಂತಾನೆ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಆಯುಕ್ತರುಗಳು ಮತ್ತು ಅಧಿಕಾರಿಗಳಿದ್ದಾರೆ, ಅವರಿಗೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲದೆ ಇರ್ತಕ್ಕಂಥದ್ದು, ಯಾವುದೇ ನಿಯಮಗಳು ಕೂಡ ಅವರು ನಿವೇಶನಗಳನ್ನ ಫಲಾನುಭವಿಗಳಿಗೆ ಕೊಡುವಂಥ ಸಂದರ್ಭದಲ್ಲಿ ಪಾಲಿಸಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ವಕೀಲರಾಗಿರ್ತಕ್ಕಂಥ ರವಿಕುಮಾರ್ ಅವರು ಇದೇ ಜುಲೈ 19ನೇ ತಾರೀಕು ಪ್ರಧಾನಿಯವರಿಗೆ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಏನು ಇಲ್ಲಿರ್ತಕ್ಕಂಥ ಬಿಲ್ಡರ್ಗಳಾಗ್ಬೋದು ಮತ್ತೆ ಬ್ರೋಕರ್ಗಳಾಗ್ಬೋದು, ಜೊತೆಗೆ ರಾಜಕಾರಣಿಗಳೇನಿರ್ತಾರೆ ಅವರಿಗೆ ನಿಯಮ ಬಾಹಿರವಾಗಿ ಈ ಹಿಂದೆ ಇದ್ದಂಥ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿರ್ತಕ್ಕಂಥ ನಟೇಶ್ ಆಗ್ಬೋದು, ಅದೇ ರೀತಿಯಾಗಿ ದಿನೇಶ್ ಆಗ್ಬೋದು, ಇವರ ಜೊತೆಯಲ್ಲಿ ವಿಶೇಷ ತಹಶೀಲ್ದಾರ್ ಆಗ್ಬೋದು ಮತ್ತೆ ಮೂಡಾ ಕಚೇರಿಯಲ್ಲಿ ಇರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಕಚೇರಿ ಏನಿದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಆರೋಪಿಗಳ ಜೊತೆಗೆ ಶಾಮೀಲಾಗಿ ಸರ್ಕಾರದ 100 ಕೋಟಿ ರೂಪಾಯಿನ ಆಸ್ತಿ ಏನಿದೆ ಅದನ್ನ ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡಿ ಇಲ್ಲಿ ಫಲಾನುಭವಿಗಳಿಗೂ ಮೋಸವನ್ನ ಮಾಡಿದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಬರಬೇಕಾಗಿದ್ದಂತ ಆರ್ಥಿಕತೆಯಲ್ಲೂ ಕೂಡ ಭಾರಿ ನಷ್ಟವನ್ನು ಉಂಟು ಮಾಡಿದ್ದಾರೆ ಅನ್ನೋದು ವಕೀಲರ ದೂರಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ಸಂಬಂಧಪಟ್ಟಂತೆ 296 ಪುಟಗಳ ಸಮಗ್ರವಾದ ಒಂದು ವರದಿಯನ್ನು ತಯಾರಿಸಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟು ಈಗ 6 ತಿಂಗಳಾಗಿರ್ತಕ್ಕಂಥದ್ದು. ಮೊದಲು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟು ಅಲ್ಲಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ವರ್ಷದಲ್ಲಿ ಈಗ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಧಾನಿಗಳ ಕಾರ್ಯಾಲಯಕ್ಕೆ ದೂರನ್ನ ಕೊಟ್ಟಾದ ನಂತರದಲ್ಲಿ ಅವರಿಂದ ಜಸ್ಟ್ ಹಿಂಬರ ಆಗಿದೆ ಹೊರತು ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳಾಗಿಲ್ಲ. ಒಂದು ಕಡೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ವಿಚಾರಣೆಯ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇಡಿ ಮತ್ತೊಂದು ಕಡೆ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಈಗ ಪ್ರಧಾನಿ ಕಚೇರಿ ಅಂಗಳಕ್ಕೂ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಏನಿದೆ ಅದು ತಲುಪಿರ್ತಕ್ಕಂಥದ್ದು. ಆ ಮೂಲಕವಾಗಿ ಈಗ ದೇಶದ ಮೊದಲ ದೊಡ್ಡಣ್ಣ ಅಂತ ನಾವೇನು ಹೇಳ್ತೀವಿ, ಪ್ರಥಮ ಪ್ರಜೆ ಅಂತ ಏನು ಹೇಳ್ತೀವಿ, ಅವರಿಗೂ ಕೂಡ ಅದರಲ್ಲೂ ದೇಶದ ಕೊನೆಯ ಭಾಗದಲ್ಲಿ ತಳಭಾಗದಲ್ಲಿ ಅದರಲ್ಲೂ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಇಂಥ ಒಂದು ಭ್ರಷ್ಟಾಚಾರ ಏನಿದೆ ಅದು ಪ್ರಧಾನಿ ಕಾರ್ಯಾಲಯವನ್ನು ತಲುಪಿದೆ. ಬಹುಶಃ ಅಲ್ಲಿಂದ ನಮಗೆ ನ್ಯಾಯ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ವಕೀಲರ ತಂಡ ಇರತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.